ನಾವು ಮಾತಾಡಿದ್ರಿ ನಾವು ಖಂಡಿತವಾಗ್ಲಿ ಅದಾನಿ ಅವ್ರಿಗೆ ಏನ್ ಸಪೋರ್ಟ್ ಆಗಿದೆ ಕೇಂದ್ರ ಸರ್ಕಾರದಿಂದ ಅದ್ರ ವಿರುದ್ಧವಾಗಿ ಅವಾಗೂ ಮಾತಾಡಿ ಇವಾಗೂ ಮಾತಾಡ್ತೀವಿ. ಅದಾನಿ ಅವರಿಗೆ ಸಿಕ್ಕಿರ್ತಕ್ಕಂತ ಬೆನಿಫಿಟ್ ಈ ದೇಶದಲ್ಲಿ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಬರ್ದಟ್ಟಿಗಳೇ ಮೈದಾ ಹಿಟ್ಟು ನಿಮ್ಮನೆಗೆ ಅವರೇ ಕೊಡ್ತಾರೆ, ಚಕ್ಲಿ ಹಿಟ್ಟು ಅವರೇ ಕೊಡ್ತಾರೆ. ಆ ಲೆವೆಲ್ ಬರುತ್ತೆ ಅದು. ಯಾಕಂದ್ರೆ ಇಲ್ಲಿವರೆಗೆ ನಾನು ಇಲ್ಲ ಅಂತ ಹೇಳ್ತಾನೆ ಇಲ್ಲ. ಒಂದು ಆಕ್ಟಿವ್ ಪಾರ್ಟಿಸಿಪೇಟ್ ಮಾಡಿ ನೀವು ನಿಮ್ಮ ಮೆರಿಟ್ನಲ್ಲಿ ಗೆಲ್ಲೋದು ಒಂದು ಟೆಂಡರ್, ಓಪನ್ ಟೆಂಡರ್ ಯಾರನ್ನ ಪಾರ್ಟಿಸಿಪೇಟ್ ಮಾಡೋದು ಡಿಫೆಂಡ್ ಮಾಡ್ತಾ ಇಲ್ಲ ಅವರಿಗೆ. ಬಟ್ ಅವ್ರಿಗೆ ಸಿಗ್ತಕ್ಕಂಥ ಕಾಂಟ್ರಾಕ್ಟ್ಗಳು ಯಾವ ಬೇಸಿಸ್ ಮೇಲೆ ಸಿಕ್ಕಿದೆ ಅಂತ ಬೇಕಾದ್ರೆ ಒಂದು ಟೈಮ್ ಕುತ್ಕೊಂಡು ಚರ್ಚೆ ಮಾಡೋಣ. ಮುಗಿಸ್ಬಿಡ್ತೀನಿ ನಿಮಿಷ. ಗ್ಲೋಬಲ್ ಟೆಂಡರ್ ಅಲ್ಲಿ ಯಾರನ್ನ ಪಾರ್ಟಿಸಿಪೇಟ್ ಮಾಡೋದು ಆಯ್ತಾ? ಪ್ರಿಫರೆನ್ಷಿಯಲ್ ಕಾಂಟ್ರಾಕ್ಟ್ಸ್ ಅಂತ ಹೇಳ್ತೀವಿ. ಈ ಫಾರ್ ಎಕ್ಸಾಂಪಲ್ ಕೋಲ್ ಬ್ಲಾಕ್ಗಳು, ಅದಾನಿ ಅವ್ರದ್ದು ಏನ್ ಎಕ್ಸ್ಪರ್ಟೀಸ್ ಇತ್ತು ಕೋಲ್ ಬ್ಲಾಕ್ ನಲ್ಲಿ ಕೊಡಕ್ಕೆ ಅವರಿಗೆ? ನಾವು ಅನಿಲ್ ಅಂಬಾನಿ ಅವರಿಗೆ ಮ್ಯಾನುಫ್ಯಾಕ್ಚರಿಂಗ್ ಆಫ್ ಏರ್ಕ್ರಾಫ್ಟ್ ಕೊಟ್ವಿ, ರಫೇಲ್ ಡೀಲ್ ನ ಕೊಟ್ವಿ ಅವರಿಗೆ. ಆ ಪುಣ್ಯಾತ್ಮ ಸೈಕಲ್ ಮಾಡಿದ್ದಿಲ್ಲ. ಯಾವ ಆಧಾರದ ಕೊಟ್ಟಿವಿ ಅಂತಕ್ಕಂಥದ್ದು ಇಂಪಾರ್ಟೆನ್ಸ್ ಇದೆ. ಅಂದ್ರೆ ಫಾರ್ ಎಕ್ಸಾಂಪಲ್ ಇಫ್ ಅದಾನಿ ಅವರು ಇಲ್ಲಿ ಟನಲ್ ರೋಡ್ ನಲ್ಲಿ ಅವ್ರು ಪಾರ್ಟಿಸಿಪೇಟ್ ಮಾಡಿದ್ರೆ ಆ ಟೆಕ್ನಿಕಲ್ ಕ್ವಾಲಿಫಿಕೇಶನ್ ಕಂಪ್ನಿಗಿದ್ರೆ ಗೆಲ್ತಾರಲ್ಲ ಅವ್ರಿಗೆ ಬಿಟ್ಟಿರ್ತಕ್ಕಂಥದ್ದು. ಆದ್ರೆ ಇವರಿಗೆ ಯಾವ್ದು ಟೆಕ್ನಿಕಲ್ ಕ್ವಾಲಿಫಿಕೇಶನ್ ಇಲ್ಲ ಇರುವಂತ ಕಂಪ್ನಿಗಳಿಗೆ ಇಷ್ಟೆಲ್ಲ ಆದ್ಯತೆ ಹೆಂಗ್ ಸಿಕ್ತು ಅನ್ನೋದಕ್ಕೆ ಒಂದ್ ಸ್ವಲ್ಪ ಚರ್ಚೆ ಮಾಡೋಣ. ಅಶೋಕ್ ಅವ್ರ ಕರ್ರಿ ಚರ್ಚೆ ಮಾಡಬೇಕು. ಇನ್ನೊಂದು ಏನಂದ್ರೆ ಅದೇ ಹೇಳಿದ್ರೆ ನಾಗೇಂದ್ರ ವಿಷಯದಲ್ಲಿ ಅವರಿಗೆ ಸ್ಪಷ್ಟೀಕರಣ ಸರ್ಕಾರ ಕೊಡಬಾರ್ದು ಅಂತ ತಿಳಿದಿದೆ. ನಾನು ವೈಯಕ್ತಿಕವಾಗಿ ನಾಗೇಂದ್ರನ ಡಿಫೆಂಡ್ ಮಾಡ್ಕೊಳ್ತಾ ಇಲ್ಲ. ನಾಗೇಂದ್ರ ಅಲಿಗೇಷನ್ಸ್ ಬಂದಾಗ ರಾಜೀನಾಮೆ ಮಾಡಿರ್ತಕ್ಕಂಥ ಜಗತ್ ಜಾಹಿರಿದೆ. ಅದಾದ ನಂತರ ಎಲ್ಲ ಏಜೆನ್ಸಿಗಳು ಇನ್ವೆಸ್ಟಿಗೇಷನ್ ಮಾಡಿದೆ. ಇವತ್ತುವರೆಗೆ ಯಾವ್ದನ್ನ ಒಂದು ಇನ್ವೆಸ್ಟಿಗೇಷನ್ ಏಜೆನ್ಸಿ ಕರೆಕ್ಟ್ ಆಗಿ ಪ್ರೂಫ್ ಆಗಿ ತೋರಿಸಿದ ನಾಗೇಂದ್ರ ಈ ರೀತಿ ಲೆಟರ್ ಬರೆದಿದ್ರು, ಈ ತರ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಂತ ಬರೆದಿರ್ತಕ್ಕಂಥದ್ದಂತೂ ನನಗೆ ಮಾಹಿತಿ ಇಲ್ಲ. ನಾನು ಯಾವ್ದು ಜಸ್ಟಿಫಿಕೇಶನ್ ಕೊಡ್ತಾ ಇಲ್ಲ. ಬಟ್ ನನಗಿರ್ತಕ್ಕಂಥ ಒಂದು ಕಾಮನ್ ಸೆನ್ಸ್ ಅಲ್ಲಿ ನಾನು ಪ್ರಶ್ನೆಯನ್ನು ಕೇಳ್ತಾ ಇದ್ದೀನಿ. ಯಾವುದೇ ಒಂದು ಬ್ಯಾಂಕ್ ಟ್ರಾನ್ಸ್ಫರ್ ಮಾಡಬೇಕಂದ್ರೆ ಅದಕ್ಕಾದಂತ ಪ್ರೋಟೋಕಾಲ್ ಇದೆ. ಇವತ್ತುವರೆಗೆ ಭಾರತ ದೇಶದಲ್ಲಿ ಸುಮಾರು 67,000 ಕೋಟಿ ಇದೇ ರೀತಿಯಾದಂತಹ ಬ್ಯಾಂಕ್ ನಲ್ಲಿ ಫ್ರಾಡ್ ಆಗಿದೆ. 67,000 crores 67,000 ಕೋಟಿ ನ್ಯಾಷನಲೈಸ್ ಬ್ಯಾಂಕ್ ನಲ್ಲಿ ಈ ರೀತಿ ಫ್ರಾಡ್ ಆಗಿದೆ. ಯಾರು ರೆಸ್ಪಾನ್ಸಿಬಲ್ ಮಾಡ್ತೀರಿ ನೀವು? ಫೈನಾನ್ಸ್ ಮಿನಿಸ್ಟರ್ ಕೇಳ್ತಾರೆ ರಾಜೀನಾಮೆ, ಫೈನಾನ್ಸ್ ಮಿನಿಸ್ಟರ್ ಕೇಳ್ತಾರೆ ರಾಜೀನಾಮೆ. ಅದಕ್ಕೆ ಕೇಳ್ತಿರ್ತಕ್ಕಂಥದ್ದು ಫ್ರಾಡ್ ಆಗಿರ್ತಕ್ಕಂಥ ಹಂತ ಯಾವ್ದಿದೆ, ಯಾರು ಮೇನ್ ಫ್ರಾಡ್ ಮಾಡಿದ್ರೆ ಅದ್ರ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ಒಂದು ಅವಕಾಶ ಕೊಡ್ಬೇಕಂದ್ ಬಿಟ್ರೆ ನಾವ್ ಯಾರಿಗೆ ಬ್ಲೇಮ್ ಗೇಮ್ ಮಾಡ್ತಲ್ಲ, ಯಾರಿಗೆ ಡಿಫೆಂಡ್ ಮಾಡ್ತಲ್ಲ. ಸ್ಟಿಲ್ ಐ ಆಮ್ ವೆರಿ ಕ್ಲಿಯರ್. ನನಗಿರ್ತಕ್ಕಂಥ ಸ್ವಲ್ಪ ಬಿಸ್ನೆಸ್ ನಾಲೆಜ್ ನಲ್ಲಿ ಈ ರೀತಿಯಾದಂತಹ ಟ್ರಾನ್ಸ್ಫರ್ ಆಗ್ಬೇಕಂದ್ರೆ ಬ್ಯಾಂಕ್ ನಲ್ಲಿ ಇರ್ತಕ್ಕಂಥ ಆಫೀಸರ್ಸ್ಗಳು ಕಲ್ಯೂಡ್ ಆಗ್ಲಾರಂಗೆ ಇನ್ವಾಲ್ವ್ ಆಗ್ಲಾರ ಮಾಡಕ್ಕಾಗಲ್ಲ. ನಾನೊಬ್ಬ ಬೋರ್ಡ್ ಚೇರ್ಮನ್ ಇದ್ದೀನಿ. ಸುಮಾರು ಕನ್ಸ್ಟ್ರಕ್ಷನ್ 10,000 ಕೋಟಿ ಇದೆ. ನಾನು ಬ್ಯಾಂಕ್ ಮ್ಯಾನೇಜರ್ ಫೋನ್ ಮಾಡಿ ನಿಮ್ಮ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡೋದ್ರೆ ಮಾಡ್ಬಿಡ್ತಾನೆ ಬ್ಯಾಂಕ್ ಮ್ಯಾನೇಜರ್. ನಾನು ಫೋನ್ ಮಾಡಿ ನಿಮ್ಮ ಅಕೌಂಟಿಗೆ 1,000 ಕೋಟಿ 500 ಕೋಟಿ 50 ಕೋಟಿ ಟ್ರಾನ್ಸ್ಫರ್ ಮಾಡಿದ್ರೆ ಬ್ಯಾಂಕ್ ಮ್ಯಾನೇಜರ್ ಮಾಡ್ಬಿಡ್ತಾರ? ಪ್ರೋಟೋಕಾಲ್ ಇದೆ ಬ್ಯಾಂಕ್ ಮ್ಯಾನೇಜರ್ಗೆ. ಮುಖ್ಯಮಂತ್ರಿ ಫೋನ್ ಮಾಡಿ ಟ್ರಾನ್ಸ್ಫರ್ ಮಾಡಿದ್ರೆ ಮಾಡ್ಬಿಡ್ತಾನ? ನಿರ್ಮಲಾ ಸೀತಾರಾಮನ್ ಅವರು ಫೋನ್ ಮಾಡಿ ನ್ಯಾಷನಲೈಸ್ ಬ್ಯಾಂಕಿಗೆ ದುಡ್ಡು ಟ್ರಾನ್ಸ್ಫರ್ ಮಾಡಿದ್ರೆ ಮಾಡ್ಬಿಡ್ತಾರ? ಅದೇ ಹೇಳ್ತಾ ಇದೆ. ಕೇಂದ್ರ ಸರ್ಕಾರದಲ್ಲಿ ಇವತ್ತು ಸುಮಾರು ನ್ಯಾಷನಲೈಸ್ ಬ್ಯಾಂಕ್ 67,000 ಕೋಟಿ ಇದೇ ರೀತಿಯೆಲ್ಲ ಫ್ರಾಡ್ ಇದೆ. ಕ್ಯಾನ್ ವಿ ಬ್ಲೇಮ್ ನಿರ್ಮಲಾ ಸೀತಾರಾಮನ್ ಮೇಡಮ್ ಫಾರ್ ಇಟ್? ನೋ. ಸೊ ಹಂಗಾಗಿ ಈ ವಿಷಯದಲ್ಲಿ ಒಂದು ಅವಕಾಶ ಅವ್ರು ಕೊಡಬೇಕು. ನಾವು ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟರೆ ನಾವು ಮಾತಾಡ್ತೀವಿ. ಮಾರಲ್ ರೆಸ್ಪಾನ್ಸಿಬಿಲಿಟಿ ಕೊಟ್ಟಿರ್ತಕ್ಕಂಥ ತಪ್ಪು ಸರಿ ಅಂತಕ್ಕಂಥದ್ದು ಇನ್ವೆಸ್ಟಿಗೇಷನ್ ಆಗಿದೆ. ಆನ್ ಮಾರಲ್ ಗ್ರೌಂಡ್ಸ್ ರಿಸೈನ್. ವಿ ಶುಡ್ ಅಪ್ರಿಶಿಯೇಟ್ ಇಟ್ ಅಲ್ವಾ? ಇಲ್ಲಿಗಿಲ್ಲ ಅಂತ ಅದೇ ಹೇಳ್ತೀರಾ. ಮಾರಲ್ ರೆಸ್ಪಾನ್ಸಿಬಿಲಿಟಿ ಬಿಕಾಸ್ ಆಫ್ ಕನ್ಫ್ಯೂಷನ್. ಈಗ ಕನ್ಫ್ಯೂಷನ್ ಕ್ಲಿಯರ್ ಆಗಿದೆ. SIT ನಲ್ಲಿ ಕ್ಲಿಯರ್ ಇದೆ. ಫೆರಾ ಇಡಿಗಳು ಸುಮಾರು 5,700 ಕೇಸ್ ನಲ್ಲಿ 0.01% ಕೂಡ ಸಕ್ಸಸ್ ರೇಟ್ ಇಲ್ಲ. ಈಗ ಅವ್ರದ್ದು ಏಜೆನ್ಸಿಗಳು ತಾನೆ, ಅವ್ರ ಏಜೆನ್ಸಿ ಬಂದು ಹೇಳ್ಬಿಟ್ರೆ ಆಯ್ತಲ್ಲ ಬೈಲಿಕ್ ಬಂದು. ಈ CBI ಆಗಿರ್ಲಿ, ಫೆಮಾ ಆಗ್ಲಿ, ಇಡಿ ಆಗಿರ್ಲಿ, ಅವ್ರ ಏಜೆನ್ಸಿಗಳು ಬಂದು ನೀರಾಗಿ ಹೇಳ್ಬಿಟ್ರೆ ಮುಗಿತಲ್ಲ. ಏಕೆನ್ ಬೇಕಿದ್ರೆ ಕಾನೂನು ಪ್ರಕಾರವಾಗಿ ಏನ್ ಕ್ರಮ ತಗೋಬೇಕು, ಕೋರ್ಟ್ ಪ್ರಕಾರ ಸಜಾ ಕೊಡ್ಬೋದು. ನಾಗೇಂದ್ರ ಅವರಿಗೆ ಬೇಲ್ ಕೊಟ್ಟು 2 ವರ್ಷ ಆಗ್ಲಿಕ್ಕೆ ಬಂದಿದೆ. ನಾಗೇಂದ್ರ ಅವ್ರಿಗೆ ಬೇಲ್ ಕೊಟ್ಟು 2 ವರ್ಷ ಆಗಿದೆ ಅಲ್ಲ. ಅದೇ ಹಂಗಂದ್ರಿ 40% ಮಿನಿಸ್ಟರ್ಗಳು ಬೇರೆ ಮೇಲೆ ಇರೋದು ಕೇಂದ್ರ ಸರ್ಕಾರದಲ್ಲಿ. ಹಂಗಾಗಿ ನೀವು ಹೇಳೋ ಪ್ರಕಾರ ನೀವು ಕಾಂಗ್ರೆಸ್ ಅವ್ರನ್ನೂ ರಾಜೀನಾಮೆ ಕೇಳಂಗಿಲ್ಲ, ಕಾಂಗ್ರೆಸ್ ನಿಮ್ಮನ್ನು ರಾಜೀನಾಮೆ ಕೇಳಂಗಿಲ್ಲ. ಆ ರೀತಿ ನಾನು ಅದೇ ಹೇಳ್ತಾ ಡಿಫೆಂಡ್ ಮಾಡಕ್ಕಂತಲ್ಲ. ನಮ್ದು ರಾಜೀನಾಮೆ ಕೊಟ್ವಿ ನಾವು 18 ತಿಂಗಳ. ಅವರು ರಾಜೀನಾಮೆ ಕೊಟ್ಟಾದ ನಂತರ ಎಲ್ಲ ಏಜೆನ್ಸಿಗಳು ಆದ್ಮೇಲೆ ಇವತ್ತು ಅವ್ರಿಗೆ ರೀಇಂಡಕ್ಟ್ ಮಾಡಿದೀವಿ. ರೀಇಂಡಕ್ಟ್ ಮಾಡ್ಲಿಕ್ಕೆ ನಮ್ಮ ಹತ್ರ ಸಂಪೂರ್ಣವಾದಂತ ಡಿಫೆನ್ಸ್ ಮಾಡ್ಲಿಕ್ಕೆ ಅಥವಾ ನಾವು ಪ್ರೂವ್ ಮಾಡ್ಲಿಕ್ಕೆ ನಮ್ಮ ಹತ್ರ ದಾಖಲಾತಿಗಳಿದಾವೆ. ಹೌಸ್ ಅಲ್ಲಿ ಕೊಟ್ರೆ ನಾವು ಪ್ರೂವ್ ಮಾಡ್ತೀವಿ. ಸರ್, ಸ್ವತಃ ನಾಗೇಂದ್ರ ಅವರೇ ಸುದ್ದಿಗೋಷ್ಠಿ ಹೇಳಿದ್ದಾರೆ 800 ಖಾತೆಗಳಿಗೆ ಹಣ ಹೋಗಿರೋದು ಸತ್ಯ ಅಂತ. ಇಲಾಖೆ ಮುಖ್ಯಸ್ಥರಾಗಿತ್ತು, ಅವರ ಜವಾಬ್ದಾರಿನೂ ಇರ್ತಿತ್ತಲ್ವಾ? ಅದೇ ಹೇಳ್ತಿರೋದು. ಖಾತೆಗೆ ಹೋಗ್ಲಿಕ್ಕೆ ಡೈರೆಕ್ಷನ್ ಕೊಡೋರು ಯಾರು? ಯೂಶಲಿ ಏನಾಗುತ್ತೆ, ಒಂದು ಯಾವುದೇ ಬೆನಿಫಿಷಿಯರಿ ಲಿಸ್ಟ್ ನಾವು ಸರ್ಕಾರಕ್ಕೆ ಕಳಿಸ್ತೀವಿ, DBT ಆಗ್ಬೇಕು. ನಾನು ಸುಮಾರು 9 ಲಕ್ಷ ಅಕೌಂಟ್ಗಳಿಗೆ ನಾವು DBT ಮಾಡಿದೀನಿ. ಯಾವ್ದು ಬೋರ್ಡ್ ಇರ್ತದೆ, ಬೋರ್ಡ್ ನಲ್ಲಿ ಯಾರು ಫಲಾನುಭವಿಗಳು ಆಯ್ಕೆ ಆಗ್ತಾರೆ, ನಾನು ಪ್ರೊಸೀಜರ್ ಹೇಳೋದು. ಅಲ್ಲಿ ಏನಾಗಿದೆ ಎಕ್ಸಾಕ್ಟ್ ಆಗಿ ಮಾಹಿತಿ ಇಲ್ಲ. ಜಸ್ಟ್ ಪ್ರೊಸೀಜರ್. ಅದೇ ಹೇಳ್ತಿರೋದು. ನಾವು ನಮ್ಮ ಇಲಾಖೆಯಾದ ನಮ್ಮ ಕರ್ನಾಟಕ ಸರ್ಕಾರದಲ್ಲಿರ್ತಕ್ಕಂಥ ಬೆನಿಫಿಷರಿ ಲಿಸ್ಟ್ ಗಳನ್ನ ಕೊಡ್ತೀವಿ. ಬ್ಯಾಂಕ್ ಮ್ಯಾನೇಜರ್ ತರು ಬೇಡ.
ಬ್ಯಾಂಕ್ ಮ್ಯಾನೇಜರ್ ಯಾವ ಬೇಸಿಸ್ ಮೇಲೆ ಟ್ರಾನ್ಸ್ಫರ್ ಮಾಡಿದ್ರು ಅಂತ ಏನಾದ್ರು ತೋರಿಸ್ಬೇಕಾದ್ರೆ ಮಾಹಿತಿ. ಬ್ಯಾಂಕ್ ಮ್ಯಾನೇಜರ್ ಯಾವ ರೀತಿ ಡೈರೆಕ್ಷನ್ ಕೊಟ್ಟಿದ್ರು, ಯಾರು ಡೈರೆಕ್ಷನ್ ಕೊಟ್ಟಿರ್ತಕ್ಕಂಥ ಮಾಹಿತಿ ಅದು ಸಿಬಿಐ ಮಾಡಿದಿಂದ ಸ್ಪಷ್ಟೀಕರಣ ಕೊಟ್ಟಿಲ್ಲ. ಇಟ್ ಶೋಸ್ ದಟ್ ದ ಬ್ಯಾಂಕ್ ಇಸ್ ಮೋರ್ ಇನ್ವಾಲ್ಡ್ ಅಂತ ನನ್ನ ಪ್ರಕಾರ ವೈಯಕ್ತಿಕ ಸರ್. ನಾವು ಖಂಡಿತವಾಗ್ಲಿ ಅದಾನಿ ಅವ್ರಿಗೆ ಏನ್ ಸಪೋರ್ಟ್ ಆಗಿದೆ ಕೇಂದ್ರ ಸರ್ಕಾರದಿಂದ ಅದ್ರ ವಿರುದ್ಧವಾಗಿ ಅವಾಗೂ ಮಾತಾಡಿ ಇವಾಗೂ ಮಾತಾಡ್ತೀವಿ. ಅದಾನಿ ಅವರಿಗೆ ಸಿಕ್ಕಿರ್ತಕ್ಕಂಥ ಬೆನಿಫಿಟ್ ಈ ದೇಶದಲ್ಲಿ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಬರ್ದಟ್ಟಿಗಳೇ ಮೈದಾ ಹಿಟ್ಟು ನಿಮ್ಮನೆಗೆ ಅವರೇ ಕೊಡ್ತಾರೆ, ಚಕ್ಲಿ ಹಿಟ್ಟು ಅವರೇ ಕೊಡ್ತಾರೆ. ಆ ಲೆವೆಲ್ ಬರುತ್ತೆ ಅದು. ಯಾಕಂದ್ರೆ ಇಲ್ಲಿವರೆಗೆ ಅದೇ ಮಾಡ್ತಾರೆ. ನಾನು ಇಲ್ಲ ಅಂತ ಹೇಳ್ತಾನೆ ಇಲ್ಲ. ಒಂದು ಆಕ್ಟಿವ್ ಪಾರ್ಟಿಸಿಪೇಟ್ ಮಾಡಿ ನೀವು ನಿಮ್ಮ ಮೆರಿಟ್ನಲ್ಲಿ ಗೆಲ್ಲೋದು ಒಂದು ಟೆಂಡರ್, ಓಪನ್ ಟೆಂಡರ್ ಯಾರನ್ನ ಪಾರ್ಟಿಸಿಪೇಟ್ ಮಾಡೋದು ಡಿಫೆಂಡ್ ಮಾಡ್ತಾ ಇಲ್ಲ ಅವರಿಗೆ. ಬಟ್ ಅವ್ರಿಗೆ ಸಿಕ್ತಕ್ಕಂಥ ಕಾಂಟ್ರಾಕ್ಟ್ಗಳು ಯಾವ ಬೇಸಿಸ್ ಮೇಲೆ ಸಿಕ್ಕಿದೆ ಅಂತ ಬೇಕಾದ್ರೆ ಒಂದು ಟೈಮ್ ಕುತ್ಕೊಂಡು ಚರ್ಚೆ ಮಾಡೋಣ. ಮುಗಿಸ್ಬಿಡ್ತೀನಿ ನಮ್ಮ ನಿಮಿಷ. ಗ್ಲೋಬಲ್ ಟೆಂಡರ್ ಅಲ್ಲಿ ಯಾರನ್ನ ಪಾರ್ಟಿಸಿಪೇಟ್ ಮಾಡೋದು ಆಯ್ತಾ? ಪ್ರಿಫರೆನ್ಷಿಯಲ್ ಕಾಂಟ್ರಾಕ್ಟ್ಸ್ ಅಂತ ಹೇಳ್ತೀವಿ. ಈ ಫಾರ್ ಎಕ್ಸಾಂಪಲ್ ಕೋಲ್ ಬ್ಲಾಕ್ಗಳು, ಅದಾನಿ ಅವ್ರದ್ದು ಏನ್ ಎಕ್ಸ್ಪರ್ಟೀಸ್ ಇತ್ತು ಕೋಲ್ ಬ್ಲಾಕ್ ನಲ್ಲಿ ಕೊಡಕ್ಕೆ ಅವರಿಗೆ? ನಾವು ಅನಿಲ್ ಅಂಬಾನಿ ಅವರಿಗೆ ಮ್ಯಾನುಫ್ಯಾಕ್ಚರಿಂಗ್ ಆಫ್ ಏರ್ಕ್ರಾಫ್ಟ್ ಕೊಟ್ವಿ, ರಫೇಲ್ ಡೀಲ್ ನ ಕೊಟ್ವಿ ಅವರಿಗೆ. ಆ ಪುಣ್ಯಾತ್ಮ ಸೈಕಲ್ ಮಾಡಿದ್ದಿಲ್ಲ. ಯಾವ ಆಧಾರದ ಮೇಲೆ ಕೊಟ್ಟಿವಿ ಅಂತಕ್ಕಂಥದ್ದು ಇಂಪಾರ್ಟೆನ್ಸ್ ಇದೆ. ಅಂದ್ರೆ ಫಾರ್ ಎಕ್ಸಾಂಪಲ್ ಇಫ್ ಅದಾನಿ ಅವರು ಇಲ್ಲಿ ಟನಲ್ ರೋಡ್ ನಲ್ಲಿ ಅವ್ರು ಪಾರ್ಟಿಸಿಪೇಟ್ ಮಾಡಿದ್ರೆ ಆ ಟೆಕ್ನಿಕಲ್ ಕ್ವಾಲಿಫಿಕೇಶನ್ ಆ ಕಂಪ್ನಿಗೆ ಇದ್ರೆ ಗೆಲ್ತಾರಲ್ಲ ಅವ್ರಿಗೆ ಬಿಟ್ಟಿರ್ತಕ್ಕಂಥದ್ದು. ಆದ್ರೆ ಇವರಿಗೆ ಯಾವ್ದು ಟೆಕ್ನಿಕಲ್ ಕ್ವಾಲಿಫಿಕೇಶನ್ ಇಲ್ಲ ಇರುವಂತ ಕಂಪ್ನಿಗಳಿಗೆ ಇಷ್ಟೆಲ್ಲ ಆದ್ಯತೆ ಹೆಂಗ್ ಸಿಕ್ತು ಅನ್ನೋದಕ್ಕೆ ಸ್ವಲ್ಪ ಚರ್ಚೆ ಮಾಡೋಣ. ಅಶೋಕ್ ಅಣ್ಣವ್ರ ಕರೆ ಚರ್ಚೆ ಮಾಡಬೇಕು.